ಹಲೋ ಸ್ಟೂಡೆಂಟ್, ನಮಸ್ಕಾರ. ವೆಲ್ಕಮ್ ಟು ವೇದಾಂತ ಕರ್ನಾಟಕ ಸ್ಟೂಡೆಂಟ್ಸ್. ನಾವೀಗ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ, ಈ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಬರುತ್ತೆ. ಕ್ಲಾಸ್ 11 ಅದು ಫಸ್ಟ್ ಪಿ ಯು ಸಿ ನಾನು KCT ಮತ್ತೆ ಓದಬೇಕಾ, ನಾನು ವೇಟೇಜ್ ಏನು, ಈ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಬರುತ್ತೆ, ಈ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಬರಲ್ಲ, ಯಾವ ಟಾಪಿಕ್ಸ್ ಟೆಕ್ಸ್ಟ್ ಬುಕ್ ಇಂದ ರಿಲೇಟ್ ಆಗಿದೆಯಲ್ಲ ಹಳೆ ಟೆಕ್ಸ್ಟ್ ಬುಕ್ ಓದ್ಬೇಕಾ KCTಗೋಸ್ಕರ, ಇಲ್ಲ ಹೊಸ ಟೆಕ್ಸ್ಟ್ ಬುಕ್ ಫಾಲೋ ಮಾಡ್ಬೇಕಾ. ಸ್ಟೂಡೆಂಟ್ಸ್, ಎಲ್ಲ ಡೌಟ್ಸ್ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ತುಂಬಾ ಒಳ್ಳೆ ವಿಡಿಯೋ ಇದು. ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡೋದು ಮರಿಲೇಬೇಡಿ. ಈ ವಿಡಿಯೋನ ಲೈಕ್ ಮಾಡಿ. ನೀವು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ನಿಮ್ಗೆ ಗೊತ್ತೇ ಬೇಕು ಆಗಲೇ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟೂಡೆಂಟ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದ. ನಾವು ಫಸ್ಟ್ ಥಿಂಗ್ಸ್ ಫಸ್ಟ್, ಏನಪ್ಪಾ, ಇದು ನಿಮ್ದು ಕ್ಲಾಸ್ 12, ನಿಮ್ದು ಈಗ ಕ್ಲಾಸ್ 11 ಫಸ್ಟ್ PUC ಸಿಲೆಬಸ್. ಇದು ಲಿವಿಂಗ್ ವರ್ಲ್ಡ್, ಬಯಾಲಜಿ ಕ್ಲಾಸಿಫಿಕೇಶನ್, ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್, ಮಾರ್ಫಾಲಜಿ, ಅನಾಟಮಿ, ಸ್ಟ್ರಕ್ಚರಲ್, ಆಮೇಲೆ ಸೆಲ್, ಬಯೋಮಾಲಿಕ್ಯೂಲ್, ಸೆಲ್ ಸೈಕಲ್, ಪ್ಲಾಂಟ್ ಫಿಸಿಯಾಲಜಿ, ಹ್ಯೂಮನ್ ಫಿಸಿಯಾಲಜಿ. ಈಗಲೇ ಫಸ್ಟ್ ಸೀಕ್ರೆಟ್ ಹೇಳ್ತಾ ನೋಡಿ. ಫಸ್ಟ್ ಸೀಕ್ರೆಟ್, ನಿಮ್ದು ಫಸ್ಟ್ PUC ಇಂದ ವೇಟೇಜ್ ತುಂಬಾ ಕಮ್ಮಿ. ನೀವು KCT ಪ್ರಿಪರೇಷನ್ ಮಾಡ್ತಿದ್ರೆ ಫಸ್ಟ್ PUC ಇಂದ ತುಂಬಾ ಕಮ್ಮಿ ಇದೆ. ಎಸ್ಪೆಷಲಿ ಸ್ಟೂಡೆಂಟ್ಸ್, ಎವ್ರಿ ಚಾಪ್ಟರ್ ಇಂದ ಆಲ್ಮೋಸ್ಟ್ ಒಂದು ಕ್ವೆಶನ್ ಇಲ್ಲಾಂದ್ರೆ ಎರಡು ಕ್ವೆಶನ್ ಅಷ್ಟೇ ಬರೋದು. ಬಟ್ ಸ್ಟೂಡೆಂಟ್ಸ್, ನೀವು ಯೋಚನೆ ಮಾಡಿ, ಇಲ್ಲಿ ನಿಮ್ಗೆ ಈಗ 19 ಚಾಪ್ಟರ್ಸ್ ಇದೆ. 19 ಚಾಪ್ಟರ್ಸ್ ಇದೆ. ಲೆಟ್ಸ್ ಸೇ ಎರಡು ಚಾಪ್ಟರ್ ಇಂದ ಒಂದು ಕ್ವೆಶನ್ ಎಕ್ಸ್ಟ್ರಾ ಬಂದ್ಬಿಡ್ತು. ಸೊ ಇಲ್ಲಿ 20 ಕ್ವೆಶನ್ ಆಯ್ತಾ. ನಿಮ್ದು ಟೋಟಲ್ 60 ಕ್ವೆಶನ್ಸ್ ಅಲ್ಲಿ 20 ಕ್ವೆಶನ್ ಇಲ್ಲೇ ಬಂದವು. ಸ್ಟೂಡೆಂಟ್ಸ್, 20 ಕ್ವೆಶನ್ ಮಿಸ್ ಮಾಡಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಇದು ಇಂಪಾರ್ಟೆಂಟು. ತುಂಬಾ ಸ್ಟೂಡೆಂಟ್ಸ್ ಒಳ್ಳೆ ರ್ಯಾಂಕ್ ಬರಲ್ಲ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ, KCT ಅಲ್ಲಿ ಒಳ್ಳೆ ಹೈ ಮಾರ್ಕ್ಸ್ ಬರಲ್ಲ ನಿಮ್ದು ಬಯಾಲಜಿ. ಯಾಕಂತಂದ್ರೆ ಫಸ್ಟ್ PUC ಸ್ಕಿಪ್ ಮಾಡ್ಬಿಡ್ತೀರಾ, ನೀವು ಓದಿನೋದಿಲ್ಲ. ಸ್ಟೂಡೆಂಟ್ಸ್, ಡೋಂಟ್ ವರಿ, ನಮ್ಮ ಚಾನಲ್ ನಾವು ಫಸ್ಟ್ PUC ಕೂಡ ಹೇಳ್ಕೊಡ್ತಾ ಇದೀವಿ. ಅಕಸ್ಮಾತ್ KCT ನೀವು ಮುಂಚೆ ಫಸ್ಟ್ PUC ಓದಿಲ್ಲ ಅಂತಂದ್ರೆ ಬೆಸ್ಟ್ ಟೈಮ್ ಟು ಬಿ ಆನ್ ಅವರ್ ಚಾನಲ್, ರೈಟ್ ಸ್ಟೂಡೆಂಟ್ಸ್. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಇದು ನಿಮ್ದು ಸೆಕೆಂಡ್ PUC ಸ್ಟೂಡೆಂಟ್. ಸೆಕೆಂಡ್ PUC ಸಿಲೆಬಸ್ ಇದು ರಿಪ್ರೊಡಕ್ಷನ್, ಎವಲ್ಯೂಷನ್, ಜೆನೆಟಿಕ್ಸ್, ಬಯೋಟೆಕ್ನಾಲಜಿ, ಹ್ಯೂಮನ್ ವೆಲ್ಫೇರ್, ಆಮೇಲೆ ಎಕಾಲಜಿ ಎಲ್ಲ ತುಂಬಾ ಇಂಪಾರ್ಟೆಂಟು. ನಾವೀಗ ಮಾತಾಡೋದು ಸ್ಟೂಡೆಂಟ್ಸ್ ಎವ್ರಿ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ. ಸರಿನಾ? ಫಸ್ಟ್ ಸ್ಟೂಡೆಂಟ್, ಇದು ನಿಮ್ದು ಫಸ್ಟ್ PUC ಸಿಲೆಬಸ್ ನಿಮ್ಮೆಲ್ಲರಿಗೂ ಗೊತ್ತು. ಇದು 26 ಸ್ಟೂಡೆಂಟ್ಸ್, 25 ಸಿಲೆಬಸ್. ಇದು 25 ಅಂತ ಮಿಸ್ಟೇಕ್ ಬಂದಿದೆ ನೋಡಿ. ಇಲ್ಲಿ ಲಿವಿಂಗ್ ವರ್ಲ್ಡ್ ಇಂದ ಒಂದ್ ಇಲ್ಲ ಎರಡು ಕ್ವೆಶನ್, ಮೋಸ್ಟ್ಲಿ ಒಂದೇ ಕ್ವೆಶನ್ ಬರೋದು. ಆ ಒಂದು ಕ್ವೆಶನ್ ಕೂಡ ನಿಮ್ದು ನೋಮನ್ಕ್ಲೇಚರ್ ಇಲ್ಲ ಅಂತಂದ್ರೆ ಆ ಟ್ಯಾಕ್ಸನಾಮಿಕಲ್ ಇದಿರುತ್ತಲ್ಲ, ಟ್ಯಾಕ್ಸನಾಮಿಕಲ್ ಒಂದು ಟೇಬಲ್ ಇದೆಯಲ್ಲ, ಅಲ್ಲಿಂದ ಬರುತ್ತೆ. ಒಂದೇ ಕ್ವೆಶನ್ ಬರೋದು. ಬಯೋ ಕ್ಲಾಸಿಫಿಕೇಶನ್ 2 ಕ್ವೆಶನ್ ಬರುತ್ತೆ ಜನರಲಿ. ಒಂದು ಫಂಗಸ್ ಇಂದ, ಒಂದು ಮೊನೆರಾ ಇಲ್ಲ ಪ್ರೊಟಿಸ್ಟ್ ಅಂತ ಬರುತ್ತೆ. ಅದಾದ್ಮೇಲೆ ಬಾಡಿ ಫ್ಲೂಯಿಡ್ಸ್ ಸರ್ಕ್ಯುಲೇಷನ್ 2-3, ಪ್ಲಾಂಟ್ ಕಿಂಗ್ಡಮ್ 2-3, ಸೆಲ್ 1-2. ಇಲ್ಲಿ ಬಾಡಿ ಫ್ಲೂಯಿಡ್ಸ್ ಇಂದ ಹಾರ್ಟ್ ಇಂದ ಒಂದು ಕ್ವೆಶನ್ ಅಂತ ಫಿಕ್ಸ್ ಇಲ್ಲಿ, ಸರಿನಾ? ಪ್ಲಾಂಟ್ ಕಿಂಗ್ಡಮ್ ಇಂದ ಜಿಮ್ನೋಸ್ಪಮ್ಸ್ ಇಲ್ಲ ಬ್ರಯೋಫೈಟ್ಸ್ ಒಂದು ಕ್ವೆಶನ್ ಬರುತ್ತೆ. ನಾವು ಸ್ಟೂಡೆಂಟ್ಸ್ ರೆಸ್ಪಿರೇಷನ್ ಪ್ಲಾಂಟ್ಸ್, ಫೋಟೋಸ್ ಹೈರ್ ಪ್ಲಾಂಟ್ಸ್, ಆಮೇಲೆ ನಿಮ್ದು ಬೇಸಿಕಲಿ ಪ್ಲಾಂಟ್ ಕಿಂಗ್ಡಮ್, ಪ್ಲಾಂಟ್ ಫಿಸಿಯಾಲಜಿಯಿಂದ ಒಂದೆರಡು ಕ್ವೆಶನ್, ಆನಿಮಲ್ ಕಿಂಗ್ಡಮ್ 2-3, ಸ್ಟ್ರಕ್ಚರಲ್ ಆರ್ಗನೈಸೇಷನ್ 1, ಬಯೋಮಾಲಿಕ್ಯೂಲ್ಸ್ 0 ಇಲ್ಲ 1. ಸ್ಟೂಡೆಂಟ್ಸ್, ನೀವು ನೋಟಿಸ್ ಮಾಡ್ತಿರ್ಬೋದು, ಫಸ್ಟ್ PUC ಟಾಪಿಕ್ಸ್ ಇಂದ 1 ಇಲ್ಲ 0 ಇಲ್ಲ 1 ಬರುತ್ತಷ್ಟೇ. ಮೇನ್ಲಿ ಇಲ್ಲಿ ನಿಮ್ದು ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್, ಆಮೇಲೆ ಪ್ಲಾಂಟ್ ಫಿಸಿಯಾಲಜಿ ಮೇನ್ ಎಲ್ಲಕ್ಕಿಂತ ಇದೆ. ಇದು ನೀವು ಕಲ್ತ್ರೆ ಈ ನಿಮ್ದು ಹೈ ವೇಟೇಜ್ ಟಾಪಿಕ್ಸ್ ಫಸ್ಟ್ PUC ಮುಗಿತಿಲ್ಲೇ ನಿಮ್ದು ಫಸ್ಟ್ PUC ಇದು ನೋಡಿ ಸ್ಟೂಡೆಂಟ್ಸ್. ಆಮೇಲೆ ಇಲ್ಲಿ ನಿಮ್ಗೆ ಗೇಮ್ ಚೇಂಜರ್. ಈಗ ಈ ಗೇಮ್ ಚೇಂಜರ್ ಈಗ ಸೆಕೆಂಡ್ PUC ಅಲ್ಲಿ ಫುಲ್ ಚೇಂಜ್. ಸೆಕೆಂಡ್ PUC ಎವ್ರಿ ಸಿಂಗಲ್ ಚಾಪ್ಟರ್, ಎಸ್ಪೆಷಲಿ ಸ್ಟಾರ್ಟಿಂಗ್ 3 ಚಾಪ್ಟರ್ ಇದೆಯಲ್ಲ, 3-4 ಚಾಪ್ಟರ್, 5 ಚಾಪ್ಟರ್, ಅಲ್ಲಿಂದ ಹೈಯೆಸ್ಟ್ ಕ್ವೆಶನ್ಸ್ ಅಲ್ಲಿಂದ ಬರೋದು. ಇಲ್ಲಿ ನೋಡಿ, ಪ್ಲಾಂಟ್ ರಿಪ್ರೊಡಕ್ಷನ್ 5-8, ಮಾಲಿಕ್ಯುಲರ್ ಬೇಸಿಸ್ 5-7. ನೋಡಿ, ಇಲ್ಲೇ ಎಲ್ಲಕ್ಕಿಂತ ಹೈ ವೇಟೇಜ್ ಬಂತು. ಇಲ್ಲಿ ಮೈಕ್ರೋಸ್ಪೋರ್ಜೆನ್ಸಿಸ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, ರೆಪ್ಲಿಕೇಶನ್ ಕ್ವೆಶನ್ ಬರುತ್ತೆ, ಎಕ್ಸ್ಪೆರಿಮೆಂಟ್ಸ್ ಇಂದ ಕ್ವೆಶನ್ ಬರುತ್ತೆ. ಓಕೆ ನೋಡಿ, ಎಕಾಲಜಿ 2-3 ನೋಡಿ, ಮತ್ತೆ ಪ್ರಿನ್ಸಿಪಲ್ಸ್ ಆಫ್ ನ್ಯೂಟ್ರಿಯನ್ಸ್ ವೇರಿಯೇಷನ್ ಕ್ವೆಶನ್ಸ್ ಬರುತ್ತೆ. ಯಾವಾಗ ಕೂಡ 4-5 ಕ್ವೆಶನ್ ಬರುತ್ತೆ. ಇಲ್ಲಿ ನ್ಯೂಮರಿಕಲ್ಸ್ ಬರುತ್ತೆ. ಇಲ್ಲಿ ನ್ಯೂಮರಿಕಲ್ಸ್, ಡಿಸೀಸಸ್ ಅದೆಲ್ಲ ಬಂದೇ ಬರುತ್ತೆ ಇಲ್ಲಿ. ಆಮೇಲೆ ಹ್ಯೂಮನ್ ವೆಲ್ಫೇರ್ ಇಂದ ನೋಡಿ ಮತ್ತೆ 4-5 ಕ್ವೆಶನ್. ಸೊ ಈಗ ನೀವು ಟ್ರೆಂಡ್ ನೋಟಿಸ್ ಮಾಡಿರ್ಬೋದು, ಫಸ್ಟ್ PUC ಅಲ್ಲಿ ತುಂಬಾ ಕಮ್ಮಿ ಕ್ವೆಶನ್, ಸೆಕೆಂಡ್ PUC ಅಲ್ಲಿ ತುಂಬಾ ಜಾಸ್ತಿ ಕ್ವೆಶನ್ಸ್ ಬರುತ್ತೆ. ಯಾವಾಗ ಕೂಡ ಜಾಸ್ತಿ ಇರುತ್ತೆ ಸೆಕೆಂಡ್ PUC. ಮತ್ತೆ ನೋಡಿ, ಇಲ್ಲಿ ಮೈಕ್ರೋಬ್ಸ್ 3 ಸ್ಟೂಡೆಂಟ್, ಮೈಕ್ರೋಬ್ಸ್ 3 ಕ್ವೆಶನ್. ಆ 3 ಕ್ವೆಶನ್ ತುಂಬಾ ಈಸಿ ಕ್ವೆಶನ್. ಅದು ಡೈರೆಕ್ಟ್ ಆಗಿ ಒಂದು ಎಕ್ಸಾಂಪಲ್ ಕೇಳ್ತಾರೆ, ಅದು ಬಿಟ್ರೆ ಏನು ಕೇಳಲ್ಲ ಎಕ್ಸಾಂಪಲ್ ಬಿಟ್ರೆ ಇಲ್ಲಿ. ಆಮೇಲೆ ಎಕೋಸಿಸ್ಟಮ್, ಹ್ಯೂಮನ್ ರಿಪ್ರೊಡಕ್ಷನ್ 3-4. ಸೊ ಅಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿದೆ. ಈಗ
ಎವಲ್ಯೂಷನ್ 1 2, ರೀಪ್ರೊಡಕ್ಷನ್ ಇದಿಲ್ಲ ನಿಮ್ಗೀಗ ಸ್ಟೂಡೆಂಟ್ಸ್, ರಿಮೂವ್ ಮಾಡಿದೀವಿ ಇದನ್ನ ಸರಿನಾ. ರೀಪ್ರೊಡಕ್ಟಿವ್ ಹೆಲ್ತ್ 2 3, ಎನ್ವೈರನ್ಮೆಂಟ್ ಇದು 2 ಚಾಪ್ಟರ್ ಇಲ್ಲ, ಈ ಚಾಪ್ಟರ್ ಇಲ್ಲ ನಿಮ್ಗೀಗ. ಇಲ್ಲೇ ಕ್ರಾಸ್ ಹಾಕ್ಬಿಡೋದ ನಿಮ್ಗೆ, ಆಮೇಲೆ ಟೆನ್ಷನ್ ತಗೊಂಡ್ಬಿಡ್ತೀರಾ ನೀವು. ಇದಿಲ್ಲ ಸರಿನಾ. ಸೊ ನಿಮ್ಗೊಂದು ಐಡಿಯಾ ಬರ್ತಾ ಇರ್ಬೇಕೀಗ, ಪ್ಲಾಂಟ್ ರಿಪ್ರೊಡಕ್ಷನ್, ಹ್ಯೂಮನ್ ರಿಪ್ರೊಡಕ್ಷನ್, ಜೆನೆಟಿಕ್ಸ್ ಹೈ ವೇಟೇಜ್, ಎಲ್ಲಕ್ಕಿಂತ ಹೈ ವೇಟೇಜ್ ನಿಮ್ KCETಯಲ್ಲಿ. ಸೊ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬೇಕಂದ್ರೆ ಈ ಚಾಪ್ಟರ್ಸ್ ನಿಮ್ಗೆ ಹಿಂಗಿರ್ಬೇಕೆಲ್ಲ, ಕೈಯಲ್ಲಿ ಹಿಂಗೆ ಇಟ್ಕೊಂಡ್ಬಿಡ್ಬೇಕು ಈ ಚಾಪ್ಟರ್ಸ್ನೆಲ್ಲಾನು ಇಟ್ಕೊಂಡ್ಬಿಡಿ ಕೈಯಲ್ಲಿ. ನಾವು ಸ್ಟೂಡೆಂಟ್ಸ್ ಡಿಲೇಟೆಡ್ ಸಿಲೆಬಸ್ ಟಾಪಿಕ್ಸ್ ನೋಡಿ, ಇದೆಲ್ಲ ಡಿಲೇಟೆಡ್ ಪೋರ್ಷನ್, ಇದನ್ನ ನೀವು ಅಪ್ಪಿ ತಪ್ಪಿನೂ ಓದಕ್ ಹೋಗ್ಬೇಡಿ. ಈಗ ಮುಗೀತು, ಇಲ್ಲವೇ ಇಲ್ಲ. ಓದಿದ್ರೆ ನಿಮ್ಗೆ ಅಕಸ್ಮಾತ್ ಎಕ್ಸಾಮಿನೇಷನ್ ಅಲ್ಲಿ ಇಲ್ಲಿಂದ ಕ್ವೆಶನ್ ಬಂದ್ರೆ ಅದು ಬೋನಸ್ ಕ್ವೆಶನ್ ನಿಮ್ಗೆ ಅನ್ಕೊಳ್ಳಿ, ಬೋನಸ್ ಅನ್ಕೊಳ್ಳಿ ಇದು ಸರಿನಾ. ವಾಟ್ ಇಸ್ ಲಿವಿಂಗು, ಆಮೇಲೆ ಟ್ಯಾಕ್ಸೋನಮಿಕಲ್ ಏಡ್ಸ್, ಇಲ್ಲಿ ಆಂಜಿಯೋಸ್ಪಮ್ಸ್, ಲೈಫ್ ಸೈಕಲ್ಸ್, ದಟ್ ಇಸ್ ಆಲ್ಟರ್ನೇಷನ್ ಆಫ್ ಜನರೇಷನ್ ಎಲ್ಲ ಹೋಯ್ತು. ಇಲ್ಲಿ ಮಾರ್ಫಾಲಜಿ ಇದೆಲ್ಲ ಹೋಯ್ತು, ಮಾಡಿಫಿಕೇಶನ್ಸ್ ಹೋಯ್ತು ಸರಿನಾ. ಅನಾಟಮಿ, ಸೆಕೆಂಡ್ರಿ ಗ್ರೋತ್ ಹೋಯ್ತು, ಸೆಕೆಂಡ್ರಿ ಗ್ರೋತ್ ಹೋಗಿದೆ. ಆಮೇಲೆ ಟಿಶ್ಯೂಸ್, ಸ್ಟಾರ್ಟಿಂಗ್ ಟಿಶ್ಯೂಸ್ ಹೋಗಿದೆ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇಂದ ನಿಮ್ದು ಇದೆಲ್ಲ ಹೋಗಿದೆ ಸರಿನಾ. ಆಮೇಲೆ ಬಯೋಮಾಲಿಕ್ಯೂಲ್ಸ್ ಇಂದ ಇದು ಬಿಡಿ, ಹೆಂಗು ಓದ್ತಾ ಇರಲ್ಲ ನೀವು ಯಾರು ಇದನ್ನ ಸರಿನಾ. ಈ 2 ಚಾಪ್ಟರ್ಸ್ ಫುಲ್ ಡಮಾರು. ಆಮೇಲೆ ಪ್ಲಾಂಟ್ ಗ್ರೋತ್ ಇಂದ ಫೋಟೋಪಿರಿಯಡಿಸಮ್, ವರ್ನಲೈಸೇಷನ್, ಸಿ ಡಾರ್ಮೆನ್ಸಿ ಹೋಯ್ತು. ಡೈಜೆಷನ್ ಅಬ್ಸಾರ್ಪ್ಷನ್ ಫುಲ್ ಚಾಪ್ಟರ್ ಹೋಯ್ತು. ನ್ಯೂರಲ್ ಕಂಟ್ರೋಲ್ ಇಂದ ನಿಮ್ದು ರಿಫ್ಲೆಕ್ಸ್ ಆಕ್ಷನ್ ಅದೆಲ್ಲ ಹೋಯ್ತು ಇಲ್ಲಿ ಸರಿನಾ. ಆಮೇಲೆ ರಿಪ್ರೊಡಕ್ಷನ್ ಆರ್ಗನಿಸಮ್ ಫುಲ್ ಚಾಪ್ಟರ್, ಸ್ಟ್ರಾಟಜೀಸ್ ಫುಲ್ ಚಾಪ್ಟರ್, ಆರ್ಗನಿಸಮ್ ಅಂಡ್ ಪಾಪ್ಯುಲೇಷನ್ ಇಂದ ಆರ್ಗನಿಸಮ್ ಅಂಡ್ ಎನ್ವೈರನ್ಮೆಂಟ್ ಹೋಗಿದೆ. ಎಕೋಸಿಸ್ಟಮ್ ಇಂದ ಎಕಲಾಜಿಕಲ್ ಸಕ್ಸೇಷನ್ಸ್ ಹೋಗಿದೆ, ಝೀರಾಕ್ ಸಕ್ಸೇಷನ್, ಹೈಡ್ರಾಕ್ ಸಕ್ಸೇಷನ್ ಅದೆಲ್ಲ ಹೋಗಿದೆ. ಎನ್ವೈರನ್ಮೆಂಟಲ್ ಇಶ್ಯೂಸ್ ಫುಲ್ ಚಾಪ್ಟರ್ ಹೋಗಿದೆ ಸ್ಟೂಡೆಂಟ್, ಫುಲ್ ಚಾಪ್ಟರ್ ಹೋಗಿದೆ. ನಾವು ಇದರಿಂದ ನಿಮ್ಗೆ ಏನ್ ಸಿಕ್ತಿ ಈಗ, ಇದನ್ನೆಲ್ಲ ಹೇಳಿದ್ಮೇಲೆ ನಿಮ್ಗೆ ಡೇಟಾನ ನಿಮ್ದು ಹೈ ವೇಟೇಜ್ ರಿಲೇಟೆಡ್ ಏನ್ ಇದರಿಂದ ನಿಮ್ಗೆ ಸಿಗುತ್ತೆ, ಟೇಕ್ ಅವೇ ಏನು ಸ್ಟೂಡೆಂಟ್, ವೆರಿ ಸಿಂಪಲ್ ಟೇಕ್ ಅವೇ. ಈಗ ನೋಡಿ, ಸ್ಟಾರ್ಟ್ ವಿತ್ ಹೈ ವೇಟೇಜ್ ಚಾಪ್ಟರ್ಸ್, ಎಸ್ಪೆಷಲಿ ಈಗ ಸೆಕೆಂಡ್ PUC ಇದ್ರೆ ನೀವು ಫಸ್ಟ್ ಪ್ಲಾಂಟ್ ರಿಪ್ರೊಡಕ್ಷನ್, ಹ್ಯೂಮನ್ ರಿಪ್ರೊಡಕ್ಷನ್, ಮಾಲಿಕ್ಯುಲರ್ ಬೇಸಿಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಈ 4 ಚಾಪ್ಟರ್ ಇಟ್ಕೊಂಡ್ಬಿಡಿ ಫಸ್ಟ್. ಅದಾದ್ಮೇಲೆ ಮೈಕ್ರೋಬ್ಸ್, ಆಮೇಲೆ ನಿಮ್ದು ಡಿಸೀಸಸ್ ಕತ್ಕೊಳ್ಳಿ. ಆಮೇಲೆ ಕೀಪ್ ಸೆಕೆಂಡ್ PUC ಚಾಪ್ಟರ್ಸ್ as your first priority. ಇನ್ ರೀಸೆಂಟ್ ಇಯರ್ಸ್ ದೇ ಹ್ಯಾವ್ ಬೀನ್ ಸೆಲೆಕ್ಟ್ ಆಸ್ಕ್ಡ್ ಮೋರ್. ನಿಮ್ಮೆಲ್ಲರಿಗೂ ಗೊತ್ತದು ಸೆಕೆಂಡ್ PUC ಎಲ್ಲಕ್ಕಿಂತ ಹೈ ವೇಟೇಜ್. ಆಮೇಲೆ ಸ್ಟೂಡೆಂಟ್ಸ್ ನಿಮ್ಗೆ 1 ತಿಂಗಳು ಕೊಡ್ತಾರಲ್ಲ, ಅವಾಗ ಮಾತ್ರ ಮಾಡ್ಬಿಡಿ ಫಸ್ಟ್ PUC. ಈಗಿಂದಾನೆ ಕೂಡ ಫಸ್ಟ್ PUC ಕ್ಲಾಸ್ ನಾವು ಚಾನಲ್ ಮಾಡ್ತೀವಿ, ಅದು ಸ್ವಲ್ಪ ನೋಡಿ ಫಸ್ಟ್ PUC ಕ್ಲಾಸಸ್ ನ ಸರಿನಾ. ಯೂಸ್ ರಿಲೇಟೆಡ್ ಸಿಲೆಬಸ್ ಇನ್ಫೋ ಟು ಅವಾಯ್ಡ್ ವೇಸ್ಟಿಂಗ್ ಟೈಮ್, ವೇಸ್ಟ್ ಮಾಡೋದು ಆಫ್ಟರ್ ಮಾಸ್ಟರಿಂಗ್ ಹೈ ವೇಟೇಜ್ ಏರಿಯಾಸ್ ಕವರ್ ದ ಸ್ಮಾಲ್ ಒನ್ಸ್ ಟು ಅವಾಯ್ಡ್ ಸಿಲಿ ಮಿಸ್ಟೇಕ್ಸ್ ಆಗಿರ್ಬೋದು. ಚಿಕ್ಕ ಟಾಪಿಕ್ಸ್ ಇದೆಯಲ್ಲ, ಎಸ್ಪೆಷಲಿ ನಿಮ್ದು ಬಯೋಮಾಲಿಕ್ಯೂಲ್ಸ್ 1 ಕ್ವೆಶನ್ ಬರುತ್ತೆ, ಲಿವಿಂಗ್ ವರ್ಲ್ಡ್, ಬಯಾಲಜಿ ಕ್ಲಾಸಿಫಿಕೇಶನ್ 1-2 ಕ್ವೆಶನ್ ಬರುತ್ತೆ, ಅದನ್ನ ಮಾಡ್ತಾ ಹೋಗಿ. ಆಮೇಲೆ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಸದ್ಯಕ್ಕೆ ಈಗ ತುಂಬಾ ಟೈಮ್ ಇದೆ ಸ್ಟೂಡೆಂಟ್ಸ್, ನಿಮ್ಮ ಹತ್ರ ಈಗ ತುಂಬಾ ಟೈಮ್ ಇದೆ. ನಮ್ ಕಡೆ ನಿಮ್ಗೆ ಈಗ ಡೀಟೇಲ್ಡ್ ಕ್ಲಾಸಸ್ ಸಿಗ್ತಾ ಇರುತ್ತೆ. NCERT ಮತ್ತೆ NCERT ಇಂದ ಹೇಳ್ಕೊಡೋದು, ನಾವು ಎಕ್ಸ್ಟ್ರಾ ಹೇಳ್ಕೊಡಕ್ ಹೋಗಲ್ಲ, ನಮ್ಗೆ ಗೊತ್ತು KCET ಇಂದ ಬರುತ್ತಂತ. ಅದಾದ್ಮೇಲೆ ಚಾಪ್ಟರ್ ವೈಸ್ PYQ ಕೂಡ ಮಾಡಿಸ್ತೀವಿ ಚಾನಲ್ ಅಲ್ಲಿ. ಈಗ ನೀವೇನು ಮಾಡಂಗಿಲ್ಲ ಸ್ಟೂಡೆಂಟ್ಸ್, ಇಫ್ ಯು ವಾಂಟ್ KCET ಕ್ಲಾಸಸ್ ಎವ್ರಿ ಸಿಂಗಲ್ ಡೇ ಬರ್ತಾ ಇದೆ. ಈಗ ಜಾಸ್ತಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ಐ ವಾಂಟ್ KCET ಅಂತ, ಎಲ್ಲರೂ ಕೂಡ ಐ ವಾಂಟ್ KCET ಅಂತ ಹಾಕಿ, KCET ಕ್ಲಾಸಸ್ ಅಂತ ಹಾಕಿ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ. ನಾವು ಕ್ಲಾಸಸ್ ನ ಜಾಸ್ತಿ ಮಾಡೋದ ಸ್ಟೂಡೆಂಟ್ಸ್. ಅಲ್ಲಿಗೆ ಮುಗೀತು. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಹೂಸ್ ಪ್ರಿಪೇರಿಂಗ್ ಫಾರ್ KCET ಎಕ್ಸಾಮ್ ಸ್ಟೂಡೆಂಟ್ಸ್. ಸೊ ಬೈ ಆಲ್ ಆಫ್ ಯು ಸ್ಟೂಡೆಂಟ್ಸ್, ಬೈ.